सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते। मूकाम्बिका कृपालोकात् आकाङ्क्षितफलप्रदा मूकानकृतमे शत्रून् एकान्तिक जनप्रिया ನಾವು ಮಾಡುವ ಕೆಲಸಗಳು ಅಮ್ಮನೇ ನಮ್ಮ ಕೈಯಿಂದ ಮಾಡಿಸೋದು. ಅಮ್ಮ ಮಾಡಿಸುವಾಗ ಏನು ಅಂತ ಹೇಳಿದ್ರೆ ತಪ್ಪು ತಿದ್ದಿಕೊಂಡು ಕಷ್ಟ ಇರ್ತದೆ. ಕಷ್ಟ ಯಾಕೆ ಅಂತ ಹೇಳಿದರೆ ನಮಗೆ ಮೊದಲನೇದಾಗಿ ಸುಗಮ ಆಗಲಿಕ್ಕೆ ಅಲ್ವಾ. ಕಲ್ಲು ಎಡವದೇ ಇದ್ದರೆ ಅಲ್ಲಿ ಕಲ್ಲು ಉಂಟು ಅಂತ ಗೊತ್ತಾಗಲಿಕ್ಕಿಲ್ಲ. ಆಗ ನಾವು ಕಲ್ಲನ್ನು ಎಡವಿದ್ರೆ ಮಾತ್ರ ಆ ಕಲ್ಲನ್ನು ನಮಗೆ ತೆಗಿಲಿಕ್ಕೆ ಆದೀತು ಅಷ್ಟೇ. ಹಾಗೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಅಡೆತಡೆಗಳನ್ನು ತೋರಿಸಿಕೊಡ್ಬೇಕಮ್ಮ. ಅದನ್ನು ದಾಟುವ ನಮ್ಮ ಕೈ ಹಿಡಿದು ಅದನ್ನು ದಾಟಿಸಿಕೊಡ್ಬೇಕು. ಹಾಗೆ ನಮ್ಮಿಂದ ಆಗುವ ರೀತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜಗದಂಬಿಕೆ ಇಲ್ಲಿ ಶಾಶ್ವತವಾಗಿ ನೆಲೆಗೊಂಡದ್ದೇ ಕಾರಣ ಎನ್ನುವುದನ್ನು ಅನುಭವದಿಂದ ತಿಳ್ಕೊಂಡವರು ನಾವು. ಮೂಕಾಂಬಿಕೆ ಎನ್ನುವ ಹೆಸರಿನಲ್ಲಿ, ದುರ್ಗಾ ಪರಮೇಶ್ವರಿ ಎನ್ನುವ ಹೆಸರಿನಲ್ಲಿ, ಭಟ್ಟೇಶ್ವರಿ ಎನ್ನುವ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಮಕ್ಕಳನ್ನು ಪಡೆಯುವಂತಹ ಮಹಾತಾಯಿ ಯಾವ ರೂಪದಲ್ಲಿ ಇರಲಿ, ಯಾವ ಭಾವದಲ್ಲಿ ಇರಲಿ, ನಮ್ಮನ್ನು ರಕ್ಷಿಸುವವರು ಎನ್ನುವ ಒಂದು ದೃಷ್ಟಿಕೋನ ನಮಗೆ ಇದ್ದದರ ಪರಿಣಾಮವಾಗಿ ನೋಡಿ ಇಷ್ಟು ಮಂದಿ ನಾವಿಲ್ಲಿದ್ದೇವೆ ಒಂದು ಛಾವಣಿ ಅಡಿಯಲ್ಲಿ. ಇಲ್ಲದೇ ಇದ್ದರೆ ವಿವಿಧತೆಯಲ್ಲಿ ಏಕತೆ ಎನ್ನುವ ಮೂಲ ಸೂತ್ರವನ್ನು ಅನುಸರಿಸಿಕೊಂಡ ನಮಗೆ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಎನ್ನುವ ದೃಷ್ಟಿಯಲ್ಲಿ ಒಂದೇ ಮನೆಯ ಮಕ್ಕಳಾಗುವುದಕ್ಕೆ ಸಾಧ್ಯ ಎನ್ನುವುದನ್ನು ಭಾರತ ವರ್ಷ ನಮಗೆ ಅನುಭವದಿಂದ ತೋರಿಸಿಕೊಟ್ಟರು. ಹಾಗಿರುವಾಗಲೇ ಆ ದೃಷ್ಟಿಕೋನದಿದ್ದರೆ ಕಾಳಿಂಗಾಡು ಎನ್ನುವಂತಹ ಪ್ರದೇಶವನ್ನು ಒಂದು ಮಂತ್ರಾಲಯವಾಗಿ, ಒಂದು ವಿದ್ಯಾಲಯವಾಗಿ, ಒಂದು ದೇವಾಲಯವಾಗಿ ಕಾಣುವುದಕ್ಕೆ ಮತ ಭೇದ ಇಲ್ಲದೆ ನಮಗೆ ಸಾಧ್ಯವಾಗುತ್ತದೆ ಅಂತಂದ್ರೆ ಜಗದಂಬಿಕೆ ಅನುಗ್ರಹ ಬೇಕಾ. ಇಲ್ಲಿ ನಡೆಯುವಂತಹ ಜೀರ್ಣೋದ್ಧಾರ, ಇಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಇದೆಲ್ಲವೂ ಔಪಚಾರಿಕವಾಗಿ ಯಾವುದೋ ಒಂದು ಕಡೆಯಲ್ಲಿ ನಡೆಯುವ ಯಾವುದೋ ಒಂದು ಉತ್ಸವ ಅಲ್ಲ, ಅದು ನಮ್ಮ ಮನೆಯಲ್ಲಿ ನಡೆಯುವ. ಬಿಡುಗಡೆ ಮಾಡಲಿದ್ದೇವೆ. ಅವರನ್ನು ನಮ್ಮ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕಾಳೆಗಾಡು ಇದರ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಮೋಹನ್ ರಾಜ್ ಕಾಳೆಗಾಡು ಅವರು ವೇದಿಕೆಯಲ್ಲಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಯಾನಂದ ಪೂಜಾರಿ ನಿರೂಪಣೆ ಮಾಡಿದಂತಹ ಶ್ರೀ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಪ್ರಾರಂಭ ಮಾಡಬೇಕಿದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ನಾವು ಈ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ನಮ್ಮ ಹಿಂದಿನ ಧರ್ಮದರ್ಶಿಗಳಾದಂತಹ ಶ್ರೀ ಮಹಾಲಿಂಗ ಪಾತ್ರೆಯವರು ಅವರೊಂದು ಕನಸಾಗಿತ್ತು ಜೀರ್ಣೋದ್ಧಾರ ಈ ನಡೆದ ಒಂದು ಮಹಾಕ್ಷೇತ್ರವನ್ನು ಅವರು ನಿರ್ಮಿಸಿದ್ರು. ಅದನ್ನು ಅತಿ ಚಂದದಿಂದ ಅದನ್ನು ಮುನ್ನಡೆಸುತ್ತಾ ಈ ಊರಿನ ಎಲ್ಲ ಏನು ಮಹತ್ವಿಕೆ ಅಂತ ಕೇಳಬಹುದು. ಕೆಲವರು ಅವರು ರಾಜಪ್ರತಿನಿಧಿ, ರಾಜ ಮನೆತನದ ಪ್ರತಿನಿಧಿ ಎನ್ನುವುದಕ್ಕಿಂತ ಹೆಚ್ಚಾಗಿ
ಮಾಯಪಾಡಿ ಅರಮನೆಯಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರುವಂಥದ್ದು ಶ್ರೀ ಶ್ರೀ ರಾಜರಾಜೇಶ್ವರಿ, ನಮ್ಮೆಲ್ಲರ ತಾಯಿ. ಆ ತಾಯಿಯಿಂದ ಈ ತಾಯಿಯಲ್ಲವರೆಗೆ ಒಂದು ಸುವರ್ಣ ಸೇತುವೆಯನ್ನು ನಿರ್ಮಿಸಿದವರು ಇವತ್ತಿನ ದಿನಮಾನದಲ್ಲಿ. ಹಾಗಿರುವಾಗ ನಾಡ್ದು ಕಾರ್ಯಕ್ರಮ ಆಗುವಲ್ಲಿವರೆಗೂ ಆ ಸೇತುವೆ ಬಹಳ ಭದ್ರವಾಗಿ ನಮ್ಮ ಜೊತೆಗಿರ್ತಾರೆ, ಮುಂದೆಯೂ ಅದು ಭದ್ರವಾಗಿರ್ತದೆ ಎನ್ನುವುದರ ದ್ಯೋತಕವಾಗಿ ನಮ್ಮ ಪ್ರೀತಿಯ ರಘುವಣ್ಣ ಶ್ರೀ ರಘುರಾಮ ವರ್ಮ ರಾಜರು ತಮ್ಮ ಅಮೃತ ಹಸ್ತದಿಂದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ಮತ್ತು ಇಲ್ಲಿನ ಕಾಮಗಾರಿಗಳಿಗೆ ಕಾರ್ಯಗಳಿಗೆ ಚಾಲನೆ ನೀಡಬೇಕು ಅಂತ ವಿನಂತಿಸಿದರು. ಇಷ್ಟು ಶೀಘ್ರವಾಗಿ ಒಂದು ಗರ್ಭಗೃಹ ನಮಸ್ಕಾರ ಮಂಟಪ ನಿರ್ಮಾಣಗೊಂಡದ್ದು ಇದು ಪ್ರಥಮ ಬಾರಿ ನನಗೆ ಅನಿಸ್ತಾ ಇದೆ. ಸಾಧಾರಣ 50-60 ದೇವಸ್ಥಾನಗಳಲ್ಲಿ ನಾನೊಂದು ಕೆಲಸ ಮಾಡಿದಂತಹ ವ್ಯಕ್ತಿ. ಉತ್ಸಾಹ ಧೈರ್ಯದಿಂದ ಈ ಕಾರ್ಯಕ್ರಮ ಕೈಗೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಹಾಗೆ ಈ ಬ್ರಹ್ಮ ಕಲಶೋತ್ಸವ ಕಾರ್ಯದಲ್ಲಿ ಕೂಡ ಎಲ್ಲ ಸಮಸ್ತ ಊರಿನವರು ಪರ ಊರಿನವರು ಸೇರಿಕೊಂಡು ಮಾಡಬೇಕಾದಂತಹ ಒಂದು ಕಾರ್ಯ. ಸಮಸ್ತ ಭಕ್ತರು ಕೂಡ ಇದಕ್ಕೆ ಆಗಮಿಸಬೇಕು. ಉತ್ತಮವಾದಂತಹ ಒಂದು ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ನಮ್ಮೊಂದಿಗೆ ಹೆಗಲು ಜೋಡಿಸಿ ಈ ಕೆಲಸದಲ್ಲಿ ಮುಂದೆ ನಿಂತು ಕೆಲಸವನ್ನು ಮಾಡುವಂತಹ ಧೀರ ಯುವಕರು ಕೂಡ ಇಲ್ಲಿದ್ದಾರೆ. ಏನಿದ್ರು ಯಶಸ್ವಿಯಾಗಲಿ. ಹಾಗೆ ಹೋಗಿ ಖುದ್ದುವಾಗಿ ಮಾತಾಡಿ ಆ ಸ್ಥಳವನ್ನು ನಮ್ಮ ವೇದಿಕೆಗೆ ಬೇಕಾಗಿ ಒಂದು ಮೈದಾನ ಇದೆ. ನನಗೆ ಮೊನ್ನೆ ಗೊತ್ತಾಗಿದೆ, ತಾಳಿವಡ್ಕ ಮೈದಾನದಷ್ಟಾಗಿದೆ ಇದು. ಮೊನ್ನೆ ಅಚ್ಚಣ್ಣ ಹೇಳಿದ್ರು ನಮ್ಮದೇ ನಾವು ಆಯ್ಕೆ ಮಾಡಿದೆವು. ಈ ಕಾರ್ಯವೂ ಬೇಡ, ಅಮ್ಮನ ಪೂರ್ಣ ಅನುಗ್ರಹ ನಮ್ಮೊಂದಿಗಿದೆ. ನಮ್ಮ ಅರಸರು ಅವರ ಅರಸನ ಎಲ್ಲಿಗೆ ಹೋಗುವವರಲ್ಲ. ಇಂಥ ಕಾರ್ಯಕ್ರಮಗಳಿಂದ ಅಮ್ಮ ಹಾಗೆ ಹೇಗಾಯ್ತು ಅವ್ರಿಗೆ ನಡೆಗೆ ಮಾಹಿತಿ ಅರಸರು ಬರ್ತಾರ. ಮಾಹಿತಿ ಅರಸ ಅಲ್ಲ ಬಂದಿದ್ದವರು ಏನು ಗೊತ್ತಿಲ್ಲ. ಒಟ್ಟಿಗೆ ಹಲವಾರು ಗಣ್ಯ ವ್ಯಕ್ತಿಗಳು ಬರುತ್ತಾರೆ. ಎಲ್ಲರೂ ಯಶಸ್ವಿಯಾಗಲಿ. ദിവസം അവിടെ പ്രസ് ചെയ്തിട്ട് കമ്പ്യൂട്ടർ മുമ്പിലിട്ട് വേണ്ട നടപടികൾ എടുത്തത് ശിവരാമർക്ക് പിന്നെ വാമനറാവ് ಬೇಕಲ್ಲಕ್ಕೆಲ್ಲ അറിയാം. ಇವಾಗ ಕ್ಷಣಕ್ಕತ್ತೆಡ್ಕಣ ಎತ್ತರ ವಿಷಮವುಂಟು. ಹಾಗೆ ಅನೇಕ ಗಣ್ಯಗಳು ನಮ್ಮೊಟ್ಟಿಗಿದ್ದಾರೆ. ವಾಮನರಾವ್ ಬೇಕಲ್ಲಿರ್ತಾರೆ, ಶಿವರಾಮಕಾಸರು, ಜಗದೀಶ ಕೂಟ್ಲು, ಸದಾನಂದ ರೈಯವರು, ರಘುವಣ್ಣನವರು, ಭುಜಂಗಿ ಶೆಟ್ಟಿಯವರು, ಹಾಗೆ ಮಹೇಶ್ ನೆಲ್ಲಿಕುಂಜ, ರವಿ ಕೇಳುಗುಡ್ಡೆ, ಹಲವಾರು ವ್ಯಕ್ತಿಗಳು ಇಂದು ನಮ್ಮೊಟ್ಟಿಗೆ ಧೈರ್ಯಕ್ಕಾಗಿ ಬಂದು ಕೂತಿದೆ. ಇದೇ ನಮಗೆ ಒಂದು ಆತ್ಮಧೈರ್ಯ. ಹಾಗೆ SVT ರಾಮಕೃಷ್ಣ ಅವರು, ಕಿಶೋರ್ ಕುಮಾರ್ ಕೂಡ ಆ ಭಾಗದಲ್ಲಿ ಅವರು ಒಳ್ಳೆಯ ವಸಂತಿಯ ಕೆಲಸ ಮಾಡುವಂತಹ ವ್ಯಕ್ತಿಗಳು. ವಸಂತ ಕೆರೆಮನೆ ಛಾಯಾಗ್ರಾಹಕ ಅವರು ಕೂಡ ಈ ಒಳ್ಳೆ ಪ್ರಚಾರವನ್ನು ಕೊಡುವಂತಹ ವ್ಯಕ್ತಿಗಳು ಎಲ್ಲರೂ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಕೊಲ್ಲಾಪುರ ನಿಲಯೇ ಮಹಾಲಕ್ಷ್ಮಿಯೇ, ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ. ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ. ಕೊಲ್ಲಾಪುರ ನಿಲಯೇ.